ಮುಖ್ಯಮಂತ್ರಿಗಳೊಂದು ಮಾತು ಹೇಳಿದರು, 3 ಲಕ್ಷ 4 ಲಕ್ಷ ಜನ ನಮ್ಮ ಊಹೆಗೂ ಮೀರಿ ಅಧಿಕವಾಗಿ ಜನ ಸೇರಿದರು ಅಂತ. ಬಟ್ ನನಗೇನು ನೀವು ಹೇಳ್ತಾ ಇರ್ತಕ್ಕಂಥ ನಂಬರ್ಸ್ ಏನಿದೆ, ನನಗೆ ಆ ನಂಬರ್ಸ್ ಹೆಚ್ಚಾಗಿದೆ ಅಂತಕ್ಕಂಥದ್ದು ನನಗಂತೂ ಅನ್ನಿಸ್ತಾ ಇಲ್ಲ. ಏಕೆಂದರೆ ಈ ಪಾಪ ಇಂಟೆಲಿಜೆನ್ಸ್ ರಿಪೋರ್ಟ್ ಮಾಡ್ತಕ್ಕಂಥವ್ರು ನೀವು, ಇಂಟೆಲಿಜೆನ್ಸ್ ತಯಾರು ಮಾಡ್ತಕ್ಕಂಥವ್ರು ನೀವು 3 ಲಕ್ಷ ಅಂದರೂ ನಾವು ತಲೆ ಅಳ್ಳಾಡಿಸ್ಬೇಕು, 3,000 ಅಂದರೂ ನಾವು ತಲೆ ಬಾಗಬೇಕು. ಅಂಥ ಪರಿಸ್ಥಿತಿಗೆ ನಮ್ಮನ್ನು ನೋಡಿದ್ದೀರಿ. ಇತ್ತೀಚೆಗೆ ಪಹಲ್ಗಾಮ್ನಲ್ಲಿ ಒಂದು ಇಶ್ಯೂ ಆಯಿತು. ಇಡೀ ಭಾರತ ದೇಶ ಶ್ಲೋಕಾಚರಣೆನ ನೋಡಿದ್ವಿ. ಅವತ್ತು ಮುಖ್ಯಮಂತ್ರಿಗಳೊಂದು ಮಾತು ಹೇಳಿದ್ರು, ಯಾಕೆ ಇಂಟೆಲಿಜೆನ್ಸ್ ಸತ್ತೋಗಿತ್ತಾ ಅಂತ ಮಾತು ಕೇಳಿದರು. ಇವತ್ತು ಇಂಟೆಲಿಜೆನ್ಸ್ ಏನು ಕಾಫಿ ಕುಡಿಯೋಕ್ಕೆ ಹೋಗಿತ್ತಾ, ತಿಂಡಿ ತಿನ್ನೋಕ್ಕೆ ಹೋಗಿತ್ತಾ, ಎಲ್ಲಿಗೆ ಹೋಗಿದ್ರು ಇಂಟೆಲಿಜೆನ್ಸು? ಇದಕ್ಕೆ ಉತ್ತರ ಕೊಡಬೇಕಲ್ವಾ. ಇತ್ತೀಚೆಗೆ ಪಹಲ್ಗಾಮ್ನಲ್ಲಿ ಒಂದು ಇಶ್ಯೂ ಆಯಿತು. ಇಡೀ ಭಾರತ ದೇಶ ಶ್ಲೋಕಾಚರಣೆನ ನೋಡಿದ್ವಿ. ಅವತ್ತು ಮುಖ್ಯಮಂತ್ರಿಗಳೊಂದು ಮಾತು ಹೇಳಿದ್ರು, ಯಾಕೆ ಇಂಟೆಲಿಜೆನ್ಸ್ ಸತ್ತೋಗಿತ್ತಾ ಅಂತ ಮಾತು ಕೇಳಿದರು. ಇವತ್ತು ಇಂಟೆಲಿಜೆನ್ಸ್ ಏನು ಕಾಫಿ ಕುಡಿಯೋಕ್ಕೆ ಹೋಗಿತ್ತಾ, ತಿಂಡಿ ತಿನ್ನೋಕ್ಕೆ ಹೋಗಿತ್ತಾ, ಎಲ್ಲಿಗೆ ಹೋಗಿದ್ರು ಇಂಟೆಲಿಜೆನ್ಸು? ಇದಕ್ಕೆ ಉತ್ತರ ಕೊಡಬೇಕಲ್ವಾ.